ಧನಸ್ಸು ರಾಶಿ, ಉದ್ಯೋಗದಲ್ಲಿ ಯಾವುದೋ ಒಂದು ರೀತಿಯ ವಿಶೇಷವಾದಂತಹ ಸವಲತ್ತಾಗಲಿ ಅನುಕೂಲವಾಗಲಿ ನಿಮಗೆ ಆಗ್ತಕ್ಕಂಥದ್ದು. ವ್ಯವಹಾರದಲ್ಲಿ ಉತ್ತಮವಾದಂತಹ ವ್ಯಕ್ತಿಗಳ ಸಂಪರ್ಕ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಆ ವ್ಯಕ್ತಿಗಳ ಸಂಪರ್ಕದಿಂದ ಹಲವಾರು ವ್ಯವಹಾರಗಳು ಅಥವಾ ಬೇರೆ ಬೇರೆ ಕೆಲಸಗಳು ನಿಮಗೆ ಆಗ್ತಕ್ಕಂಥದ್ದಿದೆ. ನಿಮ್ಮ ಪ್ರತಿಭೆ, ನಿಮ್ಮ ವಿದ್ವತ್ತು, ನಿಮ್ಮಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಗುಣ ಬೇರೆಯವರಿಗೆ ಮಾದರಿಯಾಗ್ತಕ್ಕಂಥದ್ದಾಗುತ್ತೆ. ಕಷ್ಟಕ್ಕೆ ಸಿಗಹಾಕ್ಕೊಳ್ಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾವಾಗ ಎಲ್ಲವೂ ಒಳ್ಳೆತನದಲ್ಲಿ ಆಗತ್ತೆ ಅಂತ ಹೇಳಿ ನಂಬಿದಾಗ ತೊಂದರೆಗಳಾಗ್ತಕ್ಕಂತಹದ್ದು ಹೆಚ್ಚಾಗಬಹುದು. ಯಾರ ದಾಕ್ಷಿಣ್ಯಕ್ಕೂ ಕೂಡ ಒಳಗಾಗದಲೆ ಯಾವುದು ಸರಿ, ಸಮಾಜದ ಹಿತದೃಷ್ಟಿಯಿಂದ ಯಾವುದು ಒಳ್ಳೆಯದು ಆ ನಿರ್ಧಾರವನ್ನು ನೀವು ಮಾಡಬೇಕಾದಂಥದ್ದು. ವಿಶೇಷವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ, ಕಬ್ಬಿಣದ ವಸ್ತುಗಳನ್ನು ಉಪಯೋಗ ಮಾಡುವಾಗ, ವಾಹನಗಳಲ್ಲಿ ಚಲಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಕಬ್ಬಿಣದ ವಸ್ತುಗಳಿಂದಲೋ ವಾಹನದಿಂದಲೋ ತೊಂದರೆ ಇದೆ ಅಂತಕ್ಕಂತಹ ಸೂಚನೆ. ಅದನ್ನು ಗಮನಿಸ್ಕೊಳ್ಳಿಲ್ಲ, ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯದಲ್ಲಿ ಯಾವುದೇ ರೀತಿಯ ವ್ಯತ್ಯಯಗಳಾದರೂ ಕೂಡ ತತ್ಕ್ಷಣದಲ್ಲಿ ಸೂಕ್ತ ಪರಿಹಾರವನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಅವಿವಾಹಿತರಿಗೆ ಏನೋ ಒಂದು ರೀತಿಯ ಮಂಗಳ ಕಾರ್ಯವಾಗುವ ಸೂಚನೆಗಳು ಸಿಕ್ಕುವಂಥದ್ದು. ನಿಮ್ಮ ಕೆಲಸದಲ್ಲಿ ನೀವು ತೃಪ್ತಿಯನ್ನು ಹೊಂದಿರಿ. ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ ಸಿಕ್ಕುವಂಥದ್ದು. ವಿಶೇಷವಾಗಿ ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಜ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ, ಯಾವುದೋ ಒಂದು ಮಂಗಳ ಕಾರ್ಯಕ್ಕೆ ಸಂಬಂಧಿಕರ ಮಧ್ಯದಲ್ಲಿ ಮಾತಾಡಿ ಆ ಸಂಬಂಧವಾಗಲಿ ಮಾತುಕತೆಯಾಗಲಿ ಅರ್ಧಕ್ಕೆ ನಿಂತು ಹೋಗುವಂತಹದ್ದು, ಮುರಿದು ಬೀಳತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಂಜೆಯ ಹೊತ್ತಿಗೆ ಮದುವೆಯ ವಿಚಾರ, ಮಂಗಳ ಕಾರ್ಯದ ವಿಚಾರದಲ್ಲಿ ತುಂಬ ಬೇಸರವಾಗ್ತಕ್ಕಂಥದ್ದಿದೆ. ಕೈ ಅಥವಾ ಕೈ ಬೆರಳಿಗೆ ಗಾಯವಾಗ್ತಕ್ಕಂಥದ್ದು, ಏನೋ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ಜನಬಲ ಧನಬಲ ಎರಡೂ ನಿಮ್ಮದಾಗತ್ತೆ. ಆದರೆ ಮಾನಸಿಕವಾದಂತಹ ಸಮಾಧಾನ ಮಾತ್ರ ಇರೋದಿಲ್ಲ. ಅದು ತುಂಬ ದೊಡ್ಡ ಬೇಸರಕ್ಕೆ ಕಾರಣವಾಗುತ್ತೆ. ವಕೀಲರಿಗೆ ಶುಭವಾದಂತಹ ದಿವಸ. ವಾದ ವಿವಾದಗಳು ಕೊನೆಯ ಹಂತಕ್ಕೆ ಬರತಕ್ಕಂಥದ್ದು, ಇತ್ಯರ್ಥವಾಗುವಂತಹ ಸೂಚನೆಗಳು ನಿಮಗೆ ಸೂಚ್ಯವಾಗಿ ಕಾಣ್ತಾ ಇರತಕ್ಕಂಥದ್ದು. ನಿಮ್ಮ ಪ್ರತಿಭೆಗೆ ಸದಾಕಾಲ ಬೆಲೆ ಇರುತ್ತೆ ಅನ್ನುವಂಥದ್ದನ್ನು ತಿಳಿಯಬೇಕು. ಮಾನಸಿಕವಾದಂತಹ ನೆಮ್ಮದಿ ಹೊಂದಿದ್ರೆ ಎಲ್ಲವನ್ನೂ ಕೂಡ ಗೆದ್ದ ಹಾಗೆ ಅನ್ನುವಂತಹ ಮಾತು ಇಲ್ಲಿ ಜ್ಞಾಪಕಕ್ಕೆ ಬರಬೇಕು. ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ಕೂಡ ನಿಮ್ಮ ಶತ್ರುಗಳು ಹೆಚ್ಚಾಗ್ತಾ ಹೋಗ್ತಾರೆ. ಎಚ್ಚರಿಕೆಯನ್ನು ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ನೀವು ಮಾಡಿದಂತಹ ಕೆಲವು ಕೆಲಸಗಳಿಂದ ಬೇರೆಯವರು ಅನುಕೂಲವನ್ನು ಪಡ್ಕೊಳ್ತಾರೆ. ಅದರಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲವಾಗಲಿ ಆದಾಯವಾಗಲಿ ಏನೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ಪುಣ್ಯಕ್ಷೇತ್ರದಲ್ಲಿ ನಡೆಸ್ತಕ್ಕಂತಹ ಕೆಲಸ ಕಾರ್ಯಗಳಿಂದ ಸಫಲತೆಯನ್ನು ಕಾಣ್ತೀರಿ. ಮನಸ್ಸಿಗೆ ಸಮಾಧಾನವಾಗ್ತಕ್ಕಂಥದ್ದು. ಕುಟುಂಬದವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡ್ತೀರಿ. ನಿಮ್ಮ ನಡವಳಿಕೆ ಆಗಲಿ ಮಾತಾಗಲಿ ಮನೆಯವರಿಗೆ ಬಹಳ ಬೇಜಾರಾಗ್ತಕ್ಕಂಥದ್ದಾಗತ್ತೆ. ಹೊರಗಿನಿಂದ ನಿಮಗೆ ಏನೋ ಒಂದು ರೀತಿಯ ಒಳ್ಳೆಯ ಗೌರವದ ಮಾತುಗಳಾಗಲಿ ಶುಭಾಶಯಗಳಾಗಲಿ ಬರುತ್ತೆ. ಮನೆಯವರ ಜೊತೆಯಲ್ಲಿ ಮಾತ್ರ ನಿಮ್ಮ ವರ್ತನೆ ಸರಿಯಾಗಿರುವುದಿಲ್ಲ ಅಂತ ಹೇಳಬೇಕು. ನಿಮಗೆ ಮೋಸ ಮಾಡಿದವರ ಜೊತೆಯಲ್ಲಿ ನಿಮ್ಮ ಬಾಂಧವ್ಯ ದೂರ ಆಗಬಹುದು. ಯಾರು ನೀವು ನಂಬಿರತಕ್ಕಂತಹ ವ್ಯಕ್ತಿಗಳು ನಿಮಗೆ ಮೋಸವನ್ನು ಮಾಡ್ತಾರೋ ಅವರನ್ನು ದೂರ ಮಾಡ್ತಕ್ಕಂತಹ ಕೆಲಸವನ್ನು ಈ ದಿವಸ ಮಾಡಬಹುದು ಅಂತಕ್ಕಂಥದ್ದು. ಗೌರಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.